ಬದಲಾವಣೆ ಮಾಡಿದ್ದು ಅಂತಂದರೆ ಫಸ್ಟು ಶೋಭಾ ರಾಣಿಯವರು ಎಸ್ ಪಿ ಯಾರು ಬಳ್ಳಾರಿ ಎಸ್ ಪಿ ಶೋಭಾ ರಾಣಿಯವರು. ಆಮೇಲೆ ಇವರು ಮಾರುತಿ ಅಂತ ಸರ್ಕಲ್ ಇನ್ಸ್ಪೆಕ್ಟ್ರು ಉಪ್ಪಾರಪೇಟೆ, ಆಮೇಲೆ ನಾರಾಯಣಗೌಡರು, ಆಮೇಲೆ ಮಹಾದೇವ ಸ್ವಾಮಿ. ಇವರು ಪ್ರಮುಖ 4 ಕಾರಣ. ಅಂದರೆ ಎಲ್ಲರೂ ನಮ್ಮ ಸೋಮಶೇಖರ್ ಅವರು ಅವ್ರನ್ನ ಅವ್ರ ಜೊತೆಲೇ ಇರ್ತಾ ಇದ್ದೆ. ಸುಮಾರು ಜನ ಹೇಳ್ತಾ ಇದ್ದಾಗ ಅವರು ಹೇಳಿಲ್ಲ ನನಗೆ, ಅವರು ಕುಡಿಬೇಡ ಅಂತ ನಾರಾಯಣಗೌಡರು ಒಂದ್ಸಲ ಹೇಳಿಲ್ಲ. ಎಸ್ ಪಿ ಮೇಡಮ್ ಕೂಡ ಅವ್ರು ರಾತ್ರಿ 12 ಗಂಟೆಗೆಲ್ಲ ಫೋನ್ ಮಾಡ್ತಾರೆ, ನಾರಾಯಣಗೌಡರಿಗೂ ಫೋನ್ ಮಾಡ್ತಾ ಇದ್ದೆ. ಇಲ್ಲ ಅವ್ರು ಯಾವತ್ತು ಕುಡಿಬೇಡ ಅಂತ ಹೇಳಿಲ್ಲ. ಅವರು ತುಂಬ ಪ್ರೀತಿ ತೋರಿಸಿದ್ರು. ಅಂದರೆ ಏನು ಈ ಥರ ಅವರು ಮೇಡಮ್ ಅವರು ಎಸ್ ಪಿ ಅಂತಂದರೆ ಅವ್ರು ಎಷ್ಟು ಬ್ಯುಸಿ ಇರ್ತಾರೆ. 11 ಗಂಟೆಗೆ ಫೋನ್ ಮಾಡಿದ್ರು, ವಿಷಯ ಅಂತ ಇದ್ರು. ಒಂದು ಸಲ ಅವ್ರು ಹೇಳಿದ್ರು, ನೋಡಿ ನನಗೆ ಯಾರು ಅಣ್ಣ ಇಲ್ಲ ತಮ್ಮ ಇಲ್ಲ, ನೀವೇ ನನಗೆ ಅಣ್ಣ ತಮ್ಮ ಅಂತ ಹೇಳಿದ್ರು. ಆವಾಗ ನಾನು ಆ ಜೈಲಲ್ಲಿ ಇರಬೇಕಂದ್ರೆ ನಮ್ಮ ಅಕ್ಕ ಎಕ್ಸ್ಪೈರ್ಡ್ ಆಗಿದ್ರು. ನಾನು ಅವ್ರ ಮುಖ ನೋಡೋಕ್ಕಾಗಿಲ್ಲ. ಅಲ್ಲೇ ನೆನಪಾಯಿತು. ಆಮೇಲೆ ನಾರಾಯಣಗೌಡರು ಅಷ್ಟೇ, ನಾರಾಯಣಗೌಡರು ಗೊತ್ತಿದೆ, ಅವ್ರು ಫುಲ್ಲು ಟೈಟಾಗಿ ಅವ್ರ ಆಫೀಸ್ಗೆ ಹೋಗ್ತಾ ಇದ್ದೆ. ಬಾಸ್ ನನಗೆ ದುಡ್ಡು ಬೇಕು, 5,000 ಕೊಡಿ, 2,000 ಕೊಡಿ, ನಾನು ಎಣ್ಣೆ ಹೊಡಿಬೇಕು ಅಂತ ಇದ್ದೆ. ಅದು ಅವ್ರು ಕೊಡ್ತಾ ಇದ್ರು ಅಂತಲ್ಲ, ಯಾವತ್ತೂ ಅವರು ಕುಡಿಯೋದು ಬಿಡು ಅಂತ ಹೇಳಿಲ್ಲ. ಆಮೇಲೆ ಒಂದು ಸಲ ಇವರು ಮಹಾದೇವ ಸ್ವಾಮಿ ಅಂತೆ, ಅವರು ನೋಡಿ 2 ತಿಂಗಳು ನಾನು 500 ಕೇಳಿದ್ರು ಕೊಡ್ತಾರೆ, 1000 ಅವರೆಲ್ಲ ಸಿಕ್ಕಿದ್ರು ನಾನು ಇನ್ನೂ ಭಯಂಕರ ಒಂದು 4 ಕ್ವಾರ್ಟರ್ ಕುಡಿಯೋ, 5 ಕ್ವಾರ್ಟರ್ 6 ಕ್ವಾರ್ಟರ್ ಕುಡಿಯೋ ಥರ ಆಗಿಬಿಟ್ಟೆ. ಒಂದು ಸಲ CM ಸಿದ್ದರಾಮಯ್ಯ ಅವರಲ್ಲಿ ಬರ್ತಾ ಇದ್ರು ಬಂದೋಬಸ್ತ್ ಡ್ಯೂಟಿಗೆ ಅಂತ. ಅವರು ಮಾರುತಿ ಸಾಹೇಬರಲ್ಲಿದ್ದರು, ಇವಾಗ ಉಪ್ಪಾರಪೇಟೆ ಸರ್ಕಲ್ ಇನ್ಸ್ಪೆಕ್ಟ್ರು. ಅವರು ಕರೆದ ತಕ್ಷಣ 15 ದಿವಸ ಆಗಿತ್ತು, ಸ್ನಾನ ಮಾಡಿರಲಿಲ್ಲ, ಫುಲ್ಲು ಗಲೀಜ್ ಬಟ್ಟೆ. ಹಂಗೆ ಹೋದ ತಕ್ಷಣ ಪಬ್ಲಿಕ್ ರೋಡಲ್ಲಿ ಅವ್ರು ನನ್ನ ಹೆಗಲ ಮೇಲೆ ಅಷ್ಟು, ನನ್ನ ಸ್ನಾನ ಮಾಡೋ ಹೆಗಲ ಮೇಲೆ ಕೈ ಹಾಕ್ಕೊಂಡು ಮಾತಾಡ್ತಾಯಿದ್ರು. ಮಾತಾಡಿದ ತಕ್ಷಣ ಇನ್ನೊಬ್ಬ ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ನಾನು ಹೋದ್ಮೇಲೆ ಅವ್ರಿಗೆ ಏನೋ ಹೇಳಿದ್ದಾರೆ, ಏನು ಅಷ್ಟು ಗಲೀಜಿದೆ ಬಟ್ಟೆ, ಅಷ್ಟಿದೆ, ಅವನ ಹತ್ರ ಏನೇನು ಮಾತಾಡ್ತಾರೆ, ಅವ್ರು ಬಾಸ್ ಅಂತ ಅವ್ರಿಗೆ ಹೇಳಿದಂತೆ ನಮ್ಮ ಗುರುಗಳವರು ಅದೆಲ್ಲ ಆ ಥರ ಹೇಳಿ. ಶನಿವಾರ ಆಗಿ ನಡೆದಿದ್ದು, ಭಾನುವಾರ ನನಗೆ ಕರೆದ್ರು. ನಾನು ಮಾಮೂಲು ಉಪ್ಪಾರಪೇಟೆಯಲ್ಲಿ ಅಲ್ಲೇ ನಾನು ಟೈಮ್ ಪಾಸ್ ಮಾಡ್ತಿದ್ದೆ. ಬಂದ ತಕ್ಷಣ ಏನಂತ ಕೇಳಿದ ತಕ್ಷಣ ನಡಿ ಬಾಸ್ ಜೀಪ್ ಹತ್ತು ಬಾಸ್ ಅಂದರು. ಸಿವಿಲ್ ಡ್ರೆಸ್ಲಿದ್ರು. ಭಾನುವಾರ ಅಂತಂದ್ರೆ ಚಾಮರಾಜಿಗೆ ಇದು ರಾಮರಾಜ್ ಶೋರೂಮ್ ಕರ್ಕೊಂಡು ಹೋಗ್ಬಿಟ್ಟು ಬಟ್ ನಾನು 150 ರೂಪಾಯಿ ಸತ್ಯವಾಗಲೂ ನಾನು ಯಾವುದು ಸಂಡೇ ಮಾರ್ಕೆಟಲ್ಲಿ 150 ಆ ಥರ ಶರ್ಟ್ ತೊಗೊಳೋದು. ಅವರು ನೀನು ತಗೋ 3,000 ತಗೋ ಹೌದು ಆ ಥರ ಹೇಳಿದ್ರು. ನಾನು ಯಾಕೆ ಹಿಂಗೆ ಅವತ್ತಾದಾಗ ನಾನು ಇವ್ರ ಮನೇಲೇ ಇದ್ದೆ, ಸೋಮಶೇಖರ್ ಅವ್ರ ಮನೇಲಿದ್ದೆ, ಬಟ್ಟೆ ಎಲ್ಲ ತೊಗೊಂಡು ಬಂದೆ. ಅವತ್ತು ಡಿಸೈಡ್ ಮಾಡಿದೆ, ಇಲ್ಲ ನಾನು ದುಡ್ಬೇಕು. ಅವ್ರು ಅಷ್ಟು ನನ್ನ ಪ್ರೀತಿಸ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿ ಬಿಡ್ಬೇಕು, ಅವ್ರು ನನಗೆ ಹೇಳೋಕ್ಕಾಗ್ತಾ ಇಲ್ಲ. ಈ ವಿಷಯ ಬಿಡೋ ವಿಷಯ ಅಂತ ಹೇಳ್ತಾರೆ. ಅವ್ರಿಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ಕುಡಿಯೋದು ಬಿಟ್ಟಿದ್ದೀನಿ, ಖಂಡಿತವಾಗ್ಲೂ ಕುಡಿಯೋದು ಬಿಟ್ಟಿದ್ದೀನಿ. 4 ತಿಂಗಳಾಯಿತು. ಕುಡಿಯೋದು ಬಿಟ್ಟಿದ ತಕ್ಷಣವೇ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು. ಈ ಸಿನಿಮಾ ಸ್ಟಾರ್ಟ್ ಆಗಬೇಕು ಅಂತಂದಾಗ ಯಾಕೆ ದುಡ್ಡು ಅಂತಂತಂದರೆ, ಒಬ್ಬರು ಪ್ರೊಡ್ಯೂಸರು ನಾನು ಜಸ್ಟ್ ನನಗೆ ಸ್ಟಾರ್ಟ್ ಒಂದು ಪೆಟ್ರೋಲ್ ಹಾಕ್ಸಿದ್ರೆ ಸಾಕು, ನಾನು ಗಾಡಿ ತೊಗೊಂಡು ಹೋಗ್ತೀನಿ, ನನಗೆ ಗೊತ್ತಿದೆ. ಅವರೊಬ್ಬರು ಮೈಸೂರವರು ಮಾಡೋಣ ಅಂತಂದ್ರು. ನಾನು